ಕುರುಡಿಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಹೊಸಕಟ್ಟೆ ಹಾಗೂ ಚೆಕ್ ಡ್ಯಾಂಗಳು ತುಂಬಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ದೊಡ್ಡೇರಿ ಕೆರೆಗೆ ಸೇರುತ್ತದೆ. ಕುರುಡಿಹಳ್ಳಿಯಿಂದ ಕನ್ನೇನಹಳ್ಳಿ ಕಾವಲಿಗೆ ತೆರಳುವ ರಸ್ತೆ ಬಂದ್ ಆಗಿದ್ದು, ಕನ್ನೇನಹಳ್ಳಿ ಕಾವಲಿನಲ್ಲಿ ವಾಸ ಮಾಡುವ 4 ಕುಟುಂಬದ ಮಕ್ಕಳಿಗೆ ಶಾಲೆಗೆ ಹೋಗಲು ಹರಿಯುವ ನೀರು ಅಡ್ಡಿಯಾಗಿದೆ. ಅವೈಜ್ಞಾನಿಕವಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಮಾಡಿದ ಕಾರಣ ಮಳೆಗಾಲದ ಸಮಯದಲ್ಲಿ ನೀರು ನಿಂತು ಸಂಚಾರ ಅಸಾಧ್ಯವಾಗುತ್ತಿದೆ. ಇದೀಗ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸರಿಯಾದ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಇಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒಂದು ಈಶ್ವರನ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನನೂ ಇದೆ. ಮತ್ತೆ ಇಲ್ಲಿ 3-4 ಮನೆನೂ ವಾಸ ಮಾಡ್ತಾ ಇದ್ದಾರೆ. ಈ ಕಡೆ ಇಲ್ಲಿ ಒಂದು 40ರಿಂದ 50 ಸರ್ವೆ ನಂಬರ್ ಜಮೀನುಗಳು ಇರೋದ್ರಿಂದ ನೀರಾವರಿ ಜಮೀನುಗಳು ಇಲ್ಲಿ ಓಡಾಡೋದಕ್ಕೆ ದಾರಿ ಇದೊಂದೇ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಳೆ ಬಂದುಬಿಟ್ರೆ ನೀರು 3-4 ತಿಂಗಳಾದರೂ ಬಸ್ಸೋದಿಲ್ಲ, ಹಂಗೆ ಇರ್ತವೆ ನೀರು. ಮತ್ತು ನಾವಿಲ್ಲಿ ಓಡಾಡೋದಕ್ಕೆ ಒಂದು ಟ್ಯಾಕ್ಟ್ರ್ ಬರೋಕ್ಕಾಗಲ್ಲ, ಒಂದು ಎತ್ತಿನ ಗಾಡಿ ಬರೋದಕ್ಕೂ ಆಗೋದಿಲ್ಲ. ನಾವು ಇಲ್ಲಿ ನಮ್ಮ ಜಮೀನುಗಳಿಗೆ ವ್ಯವಸಾಯ ಮಾಡೋದಕ್ಕೆ ಹೋದರೆ ಎಲ್ಲ ನೀರಾವರಿ ಜಮೀನುಗಳಿದ್ದಾವೆ. ಒಂದು 4-5 ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಬೇರೆಯವ್ರ ಹೊಲದಲ್ಲಿ ಅವ್ರನ್ನ ಕೇಳ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಈ ಅವೈಜ್ಞಾನಿಕ ಸೇತುವೆ ಇರೋದ್ರಿಂದ ನೀರು ಹೋಗೋದಕ್ಕೆ ನಾವಿಲ್ಲೇನೋ ಮುಟ್ಟಿ ರೆಡಿ ಮಾಡ್ಕೊತೀವಿ ಅಂದರೆ ಈ ರೈಲ್ವೆ ಇಲಾಖೆಯವರು ಇಲ್ಲಿ ನಮ್ಮನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ. ನಾವೇ ಸರಿ ಮಾಡ್ಕೊತೀವಿ ಅಂದ್ರೆ ಬಿಡೋದಿಲ್ಲ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲ ಹಿರಿಯ ಅಧಿಕಾರಿಗಳಾಗಲಿ ಯಾರಾದರೂ ಬಂದು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗೆ ಇಲ್ಲಿ ಸೂಕ್ತವಾದ ಪರಿಹಾರ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಇಲ್ಲಿ ಪೂಜೆಗೂ ಬರ್ತಾರೆ ಶನಿವಾರ ಇರೋದ್ರಿಂದ. ಆಂಜನೇಯನ ದೇವಸ್ಥಾನ ಭಾಳ ಚೆನ್ನಾಗಿದೆ, ಹಳೆ ಪುರಾತನ ಕಾಲದ್ದು. ಹಾಗಾಗಿ ದಯವಿಟ್ಟು ಇಲ್ಲಿ ದಾರಿ ಒಂದು ನಮ್ಗೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಹೆಸರು? ವಿಶ್ವನಾಥ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು.